ಸರ್ಕಾರಿ PU ಕಾಲೇಜಿನಲ್ಲಿ ಓದಿದ ವಿದ್ಯಾರ್ಥಿನಿ ಜೊತೆಗೆ ಬಡ ಕೂಲಿ ಕಾರ್ಮಿಕನ ಮಗಳು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿರುವಂತದ್ದು. ಇದೀಗ ಸ್ವತಃ ನಮ್ಮ ಜೊತೆ ನಾಗವೇಣಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ತಮಗೆ ಮೊದಲು ಶುಭಾಶಯಗಳು. ತಾವು 5ನೇ ರ್ಯಾಂಕ್ ಬಂದಿರಿ, ಯಾವ ರೀತಿ ಖುಷಿ ಆಗ್ತದೆ ನಿಮಗೆ? ನಂಗೆ ಭಾಳಷ್ಟು ಖುಷಿ ಆಗ್ತಿದೆ. ನಾನು ಕರ್ನಾಟಕ ರಾಜ್ಯಕ್ಕೆ 5th ರ್ಯಾಂಕ್ ಬಂದಿದ್ದೀನಿ ಅಂತ ಇದು ನನಗೆ ತೃಪ್ತಿ ಇದೆ. ನನಗೆ ಫಸ್ಟ್ ರ್ಯಾಂಕ್ ಬಂದಿದ್ರು ಇದಕ್ಕಿಂತ ಅಷ್ಟು ಭಾಳ ಖುಷಿ ಆಗ್ತಿತ್ತು. ನನಗೆ 5th ರ್ಯಾಂಕ್ ಬಂದಿದೆ ಅಲ್ವಾ, ನನಗೆ ಅದನ್ನು ಸಹ ಭಾಳಷ್ಟು ಖುಷಿ ಆಗ್ತಿದೆ. ನಮ್ಮ ಮಮ್ಮಿ ಪಾಪಾರಿಗೆ ನನಗಿಂತ ಭಾಳಷ್ಟು ಅವ್ರಿಗೂ ಭಾಳ ಖುಷಿ ಆಗ್ತಿದೆ. ನಮ್ಮ ಮಗಳು ಹಗಲು ರಾತ್ರಿ ಓದ್ತಿದ್ಲಲ್ಲ, 5th ರ್ಯಾಂಕ್ ಬಂದಿದ್ದಾಳಲ್ವಾ ಅಂತ ಅವ್ರಿಗೂ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಅವ್ರಿಗೆ ಇಲ್ಲ, ನನಗೆ ಅದು ಬೇಜಾರಾಗ್ತಿದೆ. ಯಾವ ಥರ ಓದ್ತಾ ಇದೆ ಮನೆ ಅಂದರೆ ಎಕ್ಸಾಮ್ಗೋಸ್ಕರ? ನಾನು ಎಕ್ಸಾಮ್ಗೋಸ್ಕರ ಅಂತ ಹೇಳಿದರೆ, ನಾವು ಯಾವತ್ತಿಗೂ ಎಕ್ಸಾಮ್ ಬಂದಿದೆ ಅಂತ ಹೇಳಿದರೆ 2 ವೀಕ್ಸ್ ಹಿಂದೆ ಓದ್ತಿರ್ಲಿಲ್ಲ. ನಾವು ಫಸ್ಟಿಂದ ಯಾವಾಗ ನಾವು ಸ್ಟಾರ್ಟಿಂಗ್ ಕಾಲೇಜ್ ಜೂನ್ ಒಳಗೆ ಬರ್ತೀವಲ್ಲ ನಾವು 2ನೇ ತಾರೀಕಿಗೆ, ಅವಾಗಿಂದ ನಮ್ದು ಸ್ಟಡಿ ಸ್ಟಾರ್ಟ್. ಒಂದು ದಿವಸ ನಾವು ಮೊಬೈಲ್ ಹಿಡಿಯೋಂಗಿಲ್ಲ, ಯಾವುದೇ ರೀತಿ ಮೊಬೈಲ್ ಒಳಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ನಮ್ದು ಫುಲ್ ನಾವು ಸ್ಟಡಿ ಒಳಗೆ ಇರ್ತೀವಿ. ಒಂಥರ ನಾವು ಹೇಳಿದರೆ ಒಂದು ಹಾಸ್ಟೆಲ್ ಒಳಗೆ ಇರುವಂಗೆ ಆ ರೀತಿ ಇದ್ಬಿಡ್ತಿದ್ವಿ ನಾವು ಮನೆಯೊಳಗೆ. ಯಾವುದೇ ರೀತಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ನಮ್ಮದು ಕಾಲೇಜ್ ಆಯಿತು, ಬರೋದಾಯಿತು, ಹೋಗೋದಾಯಿತು, ಓದೋದಾಯಿತು ಅಂತ ಮಾಡ್ತಿದ್ವಿ. ಮತ್ತು ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಪ್ರತಿಯೊಂದು FA1 FA2 ಎಕ್ಸಾಮ್ ಮಾಡ್ತಿದ್ರಲ್ಲ ಮಧ್ಯವಾರ್ಷಿಕ ಪರೀಕ್ಷೆ, ಅವೆಲ್ಲ ಪರೀಕ್ಷೆ ಒಳಗೂ ನಾನು ಔಟ್ ಆಫ್ ಔಟ್ ಒಂದು ರೀತಿ ಒಂದು ಮಾರ್ಕಸ್ ಹೋಯ್ತಂದ್ರೂ ಅದು ಎಲ್ಲಿ ಹೋಯ್ತಂತ ನಾನು ಹುಡುಕಿ ತೆಗಿತಿದ್ದೆ. ಯಾಕಂದರೆ ನಂಗೆ ಗೊತ್ತಾಗಬೇಕಲ್ಲ ನಾನು ಎಲ್ಲಿ ಹೋಗಿದೆ ನನ್ನ ಮಾರ್ಕಸ್ಸು ಅಂತ ನಾನು ಹುಡುಕಿ ತೆಗಿತಿದ್ದೆ. ಮತ್ತು ನಾನು ಇದು ವಾರ್ಷಿಕ ಪರೀಕ್ಷೆ ಒಳಗೆ ನಾನು ಇಷ್ಟು ರ್ಯಾಂಕ್ ತೊಗೊಳಕ್ಕೆ ಕಾರಣ ಅಂತ ಹೇಳಿದರೆ, ನಾನು ಅವೆಲ್ಲ ಪರೀಕ್ಷೆ ಒಳಗೆ ಒಂದು ತಪ್ಪಲಾರ್ದಂಗೆ ಎಕ್ಸಾಮ್ ಒಳಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಪ್ರತಿಯೊಂದು ಕ್ವಶನ್ಸ್ನ ಟಚ್ ಮಾಡಲಿಕ್ಕೆ ಆಯಿತು ಅಂತ ಹೇಳ್ತೇನೆ. ನಾನು ಏನು ಮಾಡ್ತಾರಮ್ಮ ನಿಮ್ಮ ತಂದೆ ತಾಯಿ ಎಲ್ಲ? ನಮ್ಮ ತಂದೆಯವರು ಅವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಆದರೂ ಸಹ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಹೆಲ್ಪರ್ ಕೆಲಸ ಆಗಿ ಮಾಡ್ತಾರೆ. ನಮ್ಮ ತಾಯಿಯವರು ಮೊದಲು ಮನೆ ಕೆಲಸಕ್ಕೆ ಹೋಗ್ತಿದ್ರು, ಈಗ ಅವರು ಹೌಸ್ ವೈಫ್ ಇದ್ದಾರೆ. ಮುಂದೆ ಏನು ಓದಬೇಕಂತ ಅನ್ಕೊಂಡಿದ್ದೆ ಈಗ ನೀವು? ಈಗ ನಾನು ಮುಂದೆ ಡಿಗ್ರಿ ಮಾಡಬೇಕಂತ ಇದ್ದೀನಿ. ನಂದು ಡಿಗ್ರಿ ಆದಮೇಲೆ ನಾನು ಹಾಗೆ ಓದ್ತಾ ಇರ್ತೀನಿ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟಚ್ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ಎಕ್ಸಾಮ್ ಅವನು ಎಲ್ಲ ಓದ್ಕೊತಿರ್ತೀನಿ. ನಂದು ಇನ್ನೊಂದು ಭಾಳ ಅಂತ ಗುರಿ ಅಂತ ಹೇಳಿದ್ರೆ, ನಂಗೆ ಪೊಲಿಟಿಷಿಯನ್ ಒಳಗೆ ಬರಬೇಕು, ನಾನು ಪೊಲಿಟಿಷಿಯನ್ ಆಗಬೇಕು. ನನ್ನಲ್ಲಿಯೂ ಎಲ್ಲ ಗುಣವಿದೆ, ನಾನು ಯಾಕೆ ಬರಬಾರ್ದು ಅಂತ ನನಗದು ಭಾಳ ಆಸೆ. ಒಂದು ಏನಾದರೂ ಸಮಾಜಕ್ಕೆ ನನ್ನಿಂದನೂ ಒಂದು ಏನಾದರೂ ಕೊಡುಗೆ ಕೊಡಬೇಕು ನಾನು. ಈಗ ಬಹುತೇಕ ಏನಂದ್ರೆ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಹಿಂದೇಟಾಗ್ತಾರೆ. ನೀನು ಸರ್ಕಾರಿ ಕಾಲೇಜಿನಲ್ಲಿ ಓದಿ ಈ ರೀತಿ ರ್ಯಾಂಕ್ ಬಂದಿರೋದು ಯಾವ ಥರ ಅಂದರೆ ಮುಂದಿನ ಜನ್ರೇಷನ್ಗೆ ಏನು ಹೇಳಿಕ್ಕೆ ಬಯಸ್ತೀನಿ? ಈಗ ಎಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಏನಿರುತ್ತೆ, ಸರ್ಕಾರಿ ಕಾಲೇಜ್ ಅಂತ ಬೇಡಪ್ಪ, ಫುಲ್ಲಲ್ಲೆಲ್ಲ ಕಟ್ಟಡಗಳ ಚಲೋ ಇರೋದಿಲ್ಲ, ಟೀಚಿಂಗ ಚಲೋ ಇರೋಂಗಿಲ್ಲ, ಅಲ್ಲಿ ಸರ್ ಟೀಚರ್ ಚಲೋ ಇರೋದಿಲ್ಲ, ವಾತಾವರಣನ ಅಲ್ಲಿ ನೀಟ್ ಇರೋದಿಲ್ಲ ಅಂತ ಎಲ್ಲರ ತಲೆಯೊಳಗೆ ಈಗಾಗಲೇ ಮೊಬೈಲ್ ನೋಡಿ 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 ಎಲ್ಲರ ತಲೆಯೊಳಗೆ ಇರುತ್ತೆ, ಮಂದಿ ಮಾತು ಕೇಳಿ. ಆದರೆ ಹಾಗಿರೋದಿಲ್ಲ. ಅವ್ರು ಫಸ್ಟ್ ಒಮ್ಮೆ ಸರ್ಕಾರಿ ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು, ಅಲ್ಲಿ ಹೇಗಿದೆ, ಅಲ್ಲಿನ ವಾತಾವರಣ ಹೇಗಿದೆ, ಅಲ್ಲಿ ಟೀಚಿಂಗ್ ಹೇಗಿದೆ ಅಂತ ನೋಡಬೇಕು. ನಾನು 1ನೇ ತಯಿಂದ ಹಿಡಿದು 2nd PUC ವರೆಗೆ ನಾನು ಸರ್ಕಾರಿ ಕಾಲೇಜ್ ಒಳಗೆ ಓದಿದ್ದು. ಎಲ್ಲ ರೀತಿಯ ಸ್ಕಾಲರ್ಶಿಪ್ ಮೇಲೆ ನಾನು ಡಿಪೆಂಡ್ ಆಗಿ ಓದಿದ್ದು. ಖುಷಿ ಇದೆ 5ನೇ ರ್ಯಾಂಕ್ ಬಂದಿರೋದು? ಹಾಂ, ಭಾಳ ಖುಷಿ ಇದೆ ಸರ್ ನನಗೆ. ಇದು ನಾಗವೇಣಿಯ ಮಾತುಗಳು. ಸರ್ಕಾರಿ ಕಾಲೇಜ್ ಅಂದರೆ ಮೂಗು ಮುರಿಬೇಡಿ, ಅಲ್ಲಿನ ವ್ಯವಸ್ಥೆನ ನೋಡಿ ನೀವು ಸರಿಯಾಗಿ ಅಧ್ಯಯನ ಮಾಡಿದರೆ ಸರ್ಕಾರಿ ಕಾಲೇಜಿನಲ್ಲಿ ಓದಿದ್ರು ಕೂಡ ರ್ಯಾಂಕ್ ಬರ್ಬೋದು ಅಂತೇಳಿ, ಅದಕ್ಕೆ ಪ್ರಮುಖವಾಗಿ ನಾನೇ ಸಾಕ್ಷಿ ಅಂತೇಳಿ ನಾಗವೇಣಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ.